ಮದ್ದೂರಲ್ಲಿ ಸಾಮೂಹಿಕ ಗಣಪತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಗಣಪತಿ ಮೂರ್ತಿಗಳನ್ನು ಖರೀದಿಸಿ ತಂದಿದ್ದಾರೆ. ಸಾಮೂಹಿಕ ಮೂರ್ತಿಗಳ ವಿಸರ್ಜನೆ ಮಾಡುವಂಥ ಹಿನ್ನೆಲೆಯಲ್ಲಿ ಗಣಪತಿ ಮೂರ್ತಿಗಳನ್ನು ಕೊಂಡುಕೊಂಡು ತಗೊಂಡು ಬಂದಿದ್ದಾರೆ. ಬಿಡಲು ಇರದ ಗಣಪತಿ ಮೂರ್ತಿಗಳನ್ನು ತಂದಿದ್ದಾರೆ ಇಲ್ಲಿಗೆ. ಈಗ ಗಣಪತಿ ಉತ್ಸವದ ಸಂದರ್ಭದಲ್ಲಿ ಗಣಪತಿಯನ್ನು ಇಟ್ಟು ಪೂಜೆ ಮಾಡಿ ಆಮೇಲೆ ಒಂದು ಟೈಮ್ ನೋಡಿಕೊಂಡು ವಿಸರ್ಜನೆ ಮಾಡೋದು ಬೇರೆ. ಇವತ್ತು ಈ ಥರ ಕರೆ ಕೊಟ್ಟುಬಿಟ್ರಲ್ಲ, ಈ ಥರ ಕರೆ ಕೊಟ್ಟರು, ಗಣಪತಿ ವಿಸರ್ಜನೆ ಮಾಡ್ತಿದ್ದೀವಿ ಸಾಮೂಹಿಕವಾಗಿ ಅಂತ ಕರೆ ಕೊಟ್ಟ ಮೇಲೆ ಇವಾಗ ಹೋಗಿ ಕೆಲವರು ಹೋಗಿ ಗಣಪತಿ ಮೂರ್ತಿಯನ್ನು ಕೊಂಡುಕೊಂಡು ಬಂದು ಈ ಥರ ಟೆಂಪೋಗಳಲ್ಲಿ ಮೆರವಣಿಗೆ ಮಾಡಿಕೊಂಡು ಬಂದು ಈಗ ವಿಸರ್ಜನೆ ಮಾಡೋಕ್ಕೆ ಬಂದಿದ್ದಾರೆ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ಮಾಡೋದಕ್ಕೆ ಬಿಜೆಪಿ ನಾಯಕರು ಮದ್ದೂರಿಗೆ ಬಂದಿರೋದವರು. ಕಲ್ಲು ತೂರಾಟ ಮಾಡಿದ ಮುಸ್ಲಿಮರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇಲ್ಲಿವರೆಗೂ ಹಿಂದೂಗಳ ಮೇಲೆ ಯಾವುದೇ ಎಫ್ಐಆರ್ ಹಾಕಿಲ್ಲ. ಇಲ್ಲಿ ಎಫ್ಐಆರ್ ಹಾಕಿದರೆ ಯಾರು ಕಲ್ಲು ತೂರಾಟ ಮಾಡಿದ್ರೋ, ಯಾರು ಈ ಗಲಭೆಗೆ ಕಾರಣಕರ್ತರಾಗಿದ್ದರೋ ಅವ್ರ ಮೇಲೆ ಎಫ್ಐಆರ್ ಹಾಕಿದ್ದೇವೆ ಹೊರತು ಹಿಂದೂಗಳ ಮೇಲೆ ಹಾಕಿಲ್ಲ. ಯಾವ ಎಫ್ಐಆರು ಅವ್ರ ಮೇಲೆ ಆಗಿಲ್ಲ. ತಪ್ಪು ಮಾಡಿದವರ ವಿರುದ್ಧವಾಗಿ ಕ್ರಮ ಎಂಬ ಸೂಚನೆ ಕೊಟ್ಟಿದ್ದೇವೆ. ಇವರಿಗೆ ರಾಜಕೀಯ ಮಾಡೋದು ಬಿಟ್ಟರೆ, ಇಂಥ ವಿಚಾರಗಳು ರಾಜಕೀಯ ಬಿಟ್ಟರೆ ಬೇರೆ ಕೆಲಸ ಇಲ್ಲ ಇವರಿಗೆ, ಬೇರೆ ವಿಷಯನೇ ಇವರಿಗೆ ಇಲ್ಲ. ಆದ್ದರಿಂದ ಕ್ರಿಮಿನಲ್ ವಿಚಾರ ಇಟ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಎಂದೂ ನಡೆಯದಿರದ ಸಾಮೂಹಿಕ ಗಣಪತಿ ವಿಸರ್ಜನೆ ಇವತ್ತು ಆಗ್ತಾ ಇದೆ. ನಾವು ಕೇಳೇ ಇಲ್ಲ ಅಷ್ಟೊಂದು ಗಣಪತಿಗಳು ಇವತ್ತು ಹೇಗೆ ಬಂದಿದೆ ಅಂದರೆ ಈ ಖರೀದಿ ಮಾಡಿಕೊಂಡು ಟೆಂಪೋಗಳಲ್ಲಿ ಹಾಕೊಂಡು ಬಂದು ಈಗ ವಿಸರ್ಜನೆ ಮಾಡ್ತಾ ಇದ್ದಾರೆ ಇವರು. ಪಕ್ಕದ ತಾಲೂಕುಗಳಿಂದಲೂ ಗಣಪತಿ ಮೂರ್ತಿಗಳನ್ನು ತಂದಿದ್ದಾರೆ. ಚಿಕ್ಕಮಗಳೂರು ನಗರದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರ ಹೇಳಿಕೆ ಇದು. ಗಣಪತಿ ಅಲ್ಲಿ ನನಗಿರೋ ಮಾಹಿತಿ ಪ್ರಕಾರ 3-4-5 ಕಡಿಮೆ ಗಣಪತಿ ಇದ್ದಾವೆ ಅಂತ. ಬಟ್ ಅದನ್ನು ಹೆಚ್ಚು ಮಾಡೋ ಪ್ರಯತ್ನ ನಿನ್ನೆಯಿಂದ ನಡೀತಾ ಇದೆ. ಕೆಲವರು ಬೆಂಗಳೂರಿಂದನೇ ಪರ್ಚೇಸ್ ಮಾಡಿ ಬರ್ತಾ ಇದ್ದಾರೆ ಅಂತ, ಕೆಲವು ಅಕ್ಕಪಕ್ಕ ಬಲವಂತವಾಗೂ ಗಣಪತಿನ ನಂಬರ್ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ರಾಜ್ಯ ಮಟ್ಟದ BJP JDS ನಾಯಕರು ಗೊತ್ತಾಗೋದ್ರಿಂದ ಬಹುಶಃ ನಾವೇನು ಮೊನ್ನೆ ನಡೆದಂಥ ಇನ್ಸಿಡೆಂಟ್ ಇದೆ ಅದನ್ನು ನಾವು ಸರ್ಕಾರ ಇರ್ಬೋದು, ಸ್ಥಳೀಯ ಮತ್ತು ಜಿಲ್ಲಾ ಆಡಳಿತ ಕಳಿಸಿದೆ. ಅದರ ಬಗ್ಗೆ ಕ್ರಮ ಜರುಗಿಸಲಿಕ್ಕೆ ಮೊದಲನೇ ಹಂತದಲ್ಲಿ 25 ಜನನ ಅರೆಸ್ಟ್ ಮಾಡಿದ್ವಿ. ಹಿಂದೂಗಳು ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಅಥವಾ ಅವ್ರ ಬಗ್ಗೆ ನಾವು ಯಾವುದನ್ನು ಎಫ್ಐಆರ್ ಹಾಕಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಮುಸ್ಲಿಂ ಸೈಡಿಂದನೇ ಗಲಾಟೆ ಆಗಿದ್ದರಿಂದ ಅದನ್ನು ಕಂಪ್ಲೀಟ್ ಕಾಣಿಸಿದ್ದೀವಿ. ಹೆಚ್ಚುವರಿ ತನಿಖೆ ಮಾಡಿ ಹೆಚ್ಚುವರಿ ಕ್ರಮನೂ ತಗೊಳ್ಳೋದಕ್ಕೆ ನಾವು ಆದೇಶ ಮಾಡಾಗಿದೆ. ಸೊ ADGP 3ನೇ ದಿವಸದಿಂದ ಅಲ್ಲೇ ಇದ್ದಾರೆ, IG ಇದ್ದಾರೆ, SP ಇದ್ದಾರೆ. ಎಲ್ಲ ಥರದ ಕ್ರಮ, ಮುನ್ನೆಚ್ಚರಿಕೆ ಕ್ರಮ ತಗೊಳ್ತಕ್ಕಂಥದ್ದು, ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ಮಾಡ್ತಕ್ಕಂಥದ್ದು ಎಲ್ಲವನ್ನೂ ಮಾಡ್ತಾಯಿದ್ದೀವಿ. ಮೊನ್ನೆ ಪ್ರತಿಭಟನೆ, ನಿನ್ನೆ ಇದು